Hi, my dear friends. Dr. Rachel, Dr. Rachelದು ಚಾರ್ಕೋಲ್ ಫೇಸ್ ಪ್ಯಾಕು ಸ್ಕ್ರಬ್ಬು ಜೆಲ್ಲು ಮಸಾಜ್ ಕ್ರೀಮ್ ತೊಗೊಂಡಿದ್ದೀನಿ. ಸೊ ಇದರಿಂದ ನನ್ನ ಫೇಸಲ್ಲಿರೋ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಪ್ರತಿಯೊಂದು ಫೇಶಿಯಲ್ದು ಏನೇನು ಸ್ಟೆಪ್ ಬರುತ್ತೆ ಎಲ್ಲನೂ ಫಾಲೋ ಮಾಡ್ತೀನಿ. ನೋಡೋಣ ನನ್ನ ಫೇಸ್ ಹೇಗಾಗುತ್ತೆ ಇದು ಹಚ್ಕೊಳ್ಳೋದ್ರಿಂದ. ಸೊ ನೋಡ್ತಾ ಇದ್ದೀರಲ್ಲ, ನನ್ನ ಫೇಸ್ ಇವಾಗ ಸದ್ಯಕ್ಕೆ ಈ ಥರ ಇದೆ. ಲೆಟ್ ಮೀ ಟ್ರೈ one by one. Okay, first I'm using Jovis Papaya face wash. So ಇದರಿಂದ face wash ಮಾಡಿಕೊಂಡು ಆಮೇಲೆ I'll start my steps. Okay, face pack ನ ಫೇಸ್ ಹಚ್ಕೊತಾ ಇದ್ದೀನಿ. ಎಲ್ಲರೂ ನೋಡಿ ಹೇಗೆ ಹಚ್ಕೊಳ್ಳೋದು ಅಂತ. So I'm applying face pack. ಈ ಥರ ಹಚ್ಕೊಳ್ಳಿ ಫೇಸ್ ಪ್ಯಾಕು. ಐ ಹ್ಯಾವ್ ಅಪ್ಲೈಡ್ ಆಲ್ ದ ಫೇಸ್ ಪ್ಯಾಕ್. ಫೇಸ್ಗೂ ಹಾಕಿದ್ದೀನಿ, ನೆಕ್ಕಿಗೂ ಹಾಕಿದ್ದೀನಿ. ಯಾಕಂದರೆ ನೆಕ್ಕಿಗೂ ಟ್ಯಾನ್ ಆಗಿರುತ್ತಲ್ಲ, ಸೊ ನಾವು ಎಲ್ಲ ಏರಿಯಾನು ನೀಟಾಗಿ ಕವರ್ ಮಾಡ್ಕೊಬೇಕು, ಕಿವಿಗೂ ಹಾಕ್ಕೊಬೇಕು. ಸೊ ಫೇಸ್ ಪ್ಯಾಕ್ ರಿಮೂವ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಹೇಗಿರುತ್ತೆ ನೋಡೋಣ. ಅದಾದಮೇಲೆ ಇನ್ನೂ ಸ್ಟೆಪ್ಸ್ ಇದೆ. ಮಸಾಜ್ ಕ್ರೀಮ್ ಹಾಕಿ ಮಸಾಜ್ ಮಾಡ್ಕೋಬೇಕು. ಓಕೆ, ಐ ಹ್ಯಾವ್ ಅಪ್ಲೈಡ್ ಆಲ್ ದ ಫೇಸ್ ಪ್ಯಾಕ್. ಫೇಸ್ಗೂ ಹಾಕಿದ್ದೀನಿ, ನೆಕ್ಕಿಗೂ ಹಾಕಿದ್ದೀನಿ. ಯಾಕಂದರೆ ನೆಕ್ಕಿಗೂ ಟ್ಯಾನ್ ಆಗಿರುತ್ತಲ್ಲ, ಸೊ ನಾವು ಎಲ್ಲ ಏರಿಯಾನು ನೀಟಾಗಿ ಕವರ್ ಮಾಡ್ಕೊಬೇಕು, ಕಿವಿಗೂ ಹಾಕ್ಕೊಬೇಕು. ಸೊ ಫೇಸ್ ಪ್ಯಾಕ್ ರಿಮೂವ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಹೇಗಿರುತ್ತೆ ನೋಡೋಣ. ಅದಾದಮೇಲೆ ಇನ್ನೂ ಸ್ಟೆಪ್ಸ್ ಇದೆ. ಮಸಾಜ್ ಕ್ರೀಮ್ ಹಾಕಿ ಮಸಾಜ್ ಮಾಡ್ಕೋಬೇಕು. ಓಕೆ, ಫೇಸ್ ಪ್ಯಾಕ್ನ 15 ಮಿನಿಟ್ಸ್ ಬಿಡ್ತಾ ಇದ್ದೀನಿ. 15 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಓಕೆನಾ. ಆಫ್ಟರ್ ಫೇಸ್ ಪ್ಯಾಕ್ ದಿಸ್ ಇಸ್ ಮೈ ರಿಸಲ್ಟ್. ಎಲ್ಲರೂ ನೋಡ್ಬೋದು. ಓಕೆ, ಫೇಸ್ ಪ್ಯಾಕ್ ಆದಮೇಲೆ ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ಅ ಮಸಾಜ್ ಕ್ರೀಮ್. ಇಷ್ಟು ಕ್ವಾಂಟಿಟಿ ಮಸಾಜ್ ಕ್ರೀಮ್ ತೊಗೊಂಡಿದ್ದೀನಿ. ಇದನ್ನು ಹಚ್ಚಿ ಒಂದು 7 to 8 ಮಿನಿಟ್ಸ್ ನನ್ನ ಫೇಸ್ನ ಮಸಾಜ್ ಮಾಡ್ಕೋತೀನಿ. ಅಪ್ಪರ್ ವರ್ಡ್ಸ್ ಅಂದರೆ ಕೆಳಗಡೆ ಮಾಡಬಾರ್ದು, ಮಾಡಬೇಕಾದ್ರೆ ಹಿಂಗೆ ಅಪ್ಪರ್ ವರ್ಡ್ಸ್ ಮಾಡಬೇಕು. ಈ ಥರ ಮಸಾಜ್ ಮಾಡಿದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ. ಕಾಣಿಸ್ತಿದೆ ಅಲ್ಲ ಎಲ್ಲರಿಗೂ. ಇವನ್ ನೆಕ್ಕಿಗೂ ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ತೀನಿ. ಅದಾದಮೇಲೆ ಚಾರ್ಕೋಲ್ ಜೆಲ್ ಇದೆ, ಅದರಿಂದನೂ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿ ಬಿಟ್ಬಿಡೋದು. ಫೇಸ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಬೆಳಗ್ಗೆ ಮತ್ತೆ ಫೇಸ್ ವಾಶ್ ಮಾಡ್ಕೊಬೇಕು. ಸೋಪ್ ಹಾಕಿ ಫೇಸ್ ವಾಶ್ ಮಾಡಬಾರ್ದು. ಬರೀ ನೀರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ನೀವೇನು ಸನ್ಸ್ಕ್ರೀನ್ ಹಚ್ತೀರಾ, ಮ್ಯಾಂಡೇಟರಿ ಸನ್ಸ್ಕ್ರೀನ್ ಹಚ್ಕೊಂಡು ಹೊರಗಡೆ ಹೋಗಬೇಕು. ಸೊ ದಿಸ್ ಇಸ್ ಅ ಪ್ರೊಸೀಜರ್. ಓಕೆ, ಎಲ್ಲರೂ ಟ್ರೈ ಮಾಡಿ. ಯಾರ್ಯಾರು ಫೇಶಿಯಲ್ ಮಾಡೋಕ್ಕೆ ಬರಲ್ಲ, ಮನೇಲಿ ಹೇಗೆ ಮಾಡ್ಕೊಳ್ಳೋದು, ದಿಸ್ ಇಸ್ ಅ ಪ್ರೊಸೀಜರ್. ಓಕೆ, ಮಸಾಜ್ ಕ್ರೀಮಿಂದ ಚಾರ್ಕೋಲ್ ಕ್ರೀಮಿಂದ ಮಸಾಜ್ ಮಾಡ್ಕೊಂಡಿದ್ದಾಯಿತು. ಸೊ ಮೈ ಸ್ಕಿನ್ನು ಸಾಫ್ಟ್ ಆಗಿದೆ, ಸ್ಮೂತ್ ಆಗಿದೆ, ನರಿಷ್ಡ್ ಆಗಿದೆ. ನಾವು ಐ ಆಮ್ ಗೋಯಿಂಗ್ ಟು ಟ್ರೈ ಅ ಚಾರ್ಕೋಲ್ ಜೆಲ್ ಮಾಸ್ಕ್. ಸಾರಿ, ನಾಟ್ ಮಾಸ್ಕ್, ಚಾರ್ಕೋಲ್ ಜೆಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಆಮ್ ಅಪ್ಲೈಯಿಂಗ್ ದ ಜೆಲ್. ಅಗೇನ್ ಮಸಾಜಿಂಗ್. ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೊಬೇಕಲ್ವಾ, ಅದಕ್ಕೋಸ್ಕರ ಮನೇಲೇ ನೀವು ಪಾರ್ಲರ್ಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಮನೇಲೇ ಎಲ್ಲ ಹೆಣ್ಮಕ್ಳು ಫೇಶಿಯಲ್ ಮಾಡ್ಕೊಬೋದು. ಓಕೆ, ಕೀಪಿಂಗ್ ಆರ್ ಸೆಲ್ಸ್, ನಮ್ಮನ್ನು ನಾವು ನೀಟಾಗಿ ಇಟ್ಕೊಳ್ಳೋದು ಅಲ್ವಾ, ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸೋ ಥರ ಇಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಅಲ್ವಾ, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಆ್ಯಸ್ ಎ ವುಮೆನ್. ಓಕೆ, ದಿಸ್ ಇಸ್ ಫಾರ್ ಆಲ್ ದ ವುಮೆನ್ಸ್. ಓಕೆ, ನಮ್ಮನ್ನು ನಾವು ಸುಂದರವಾಗಿ ಕಾಣಿಸೋ ಥರ ಇಟ್ಕೊಳ್ಳೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ವಿ ಆರ್ ವುಮೆನ್ಸ್. ಓಕೆ, ಹೆಣ್ಮಕ್ಳನ್ನ ಲಕ್ಷ್ಮಿಗೆ ಹೋಲಿಸ್ತಾರೆ. ಸೊ ನೆಕ್ಕಿಗೂ ಹಾಕ್ಕೊಳ್ಳಿ ಮಸಾಜ್ ಮಾಡಬೇಕಾದ್ರೆ. ಸೊ ಈಗ ಒಂದು 5 ಮಿನಿಟ್ಸ್ ಮಸಾಜ್ ಕೊಡಿ ನಿಮ್ಮ ಫೇಸ್ಗೆ. ಸೊ ಮಸಾಜ್ ಮಾಡಿದಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಪ್ಲಸ್ ಅದ್ರ ಜೊತೆ ಏನಾಗುತ್ತೆ, ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ. ಓಕೆ, ಜಸ್ಟ್ 5 ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಬಿಟ್ಬಿಡಿ. ಓಕೆ, ಸೊ ಬೆಳಗ್ಗೆ ಎದ್ದು ಏನು ಮಾಡಬೇಕು, ಫೇಶಿಯಲ್ ಆದಮೇಲೆ ಬರೀ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಸೋಪು ಫೇಸ್ ವಾಶ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಮ್ಯಾಂಡೇಟರಿ ಹಾಕ್ಕೊಂಡು ಹೋಗಬೇಕು. ಎಲ್ಲರೂ ಟ್ರೈ ಮಾಡಿ ಫೇಶಿಯಲ್ನ ಮನೆಯಲ್ಲೇ. ಜೆಂಟ್ಸ್ ಆಗಿರ್ಬೋದು, ವುಮೆನ್ಸ್ ಆಗಿರ್ಬೋದು. ಇಟ್ಸ್ ವೆರಿ ಗುಡ್ ಫಾರ್ ಸ್ಕಿನ್, ಇಟ್ಸ್ ಅ ವೆರಿ ಗುಡ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತಾ ಬಾಯ್, ಗುಡ್ ನೈಟ್.